ಶ್ರೀರಾಮುಲು ವಿರುದ್ಧ ನಾಮೇಲೋ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ನಡೀತು. ಆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ನನಗೇನು ಅನ್ನಿಸ್ತದೆ ಅಂದರೆ, ಇವತ್ತು ಯಾವ ಜನರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು, ಯಾವ ಸಾರ್ವಜನಿಕ ಜೀವನದೊಳಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಫ್ರಂಟಿಯರ್ ಗಾಂಧಿ, ಇವರೆಲ್ಲರೂ ಏನಿದ್ದರು, ಅವ್ರು ಎಂಥವ್ರಿದ್ರು, ಏನಿದ್ರು, ಏನು ತಂದು ಕೊಟ್ಟರು, ನಮಗೆ ನಿಮಗೆ ಹಂಗೆ ಪ್ರೇರಣೆ ಅಷ್ಟೇ ಅಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದೊಳಗೆ ಕಪ್ಪು ಬಿಳಿ ಜನರ ಸಮಾನತೆಗಾಗಿ, ನೆಲ್ಸನ್ ಮಂಡೇಲಾ ಆದರು. ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ಆ ಸಾರ್ವಜನಿಕ ಜೀವನವನ್ನು ಹೊಲಸು ಮಾಡಿ ನಿಮ್ಮೆಲ್ಲರಿಗೂ ವಾಕರಿಕೆ ಬರುವಂಗೆ ಮಾಡಿದ್ದಾರೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಯಾರು 40,000 ಕೋಟಿ ರೂಪಾಯಿ ಅಕ್ರಮ ಮಾಡಿಟ್ಟಿದ್ದಾನೆ, ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಅವರು ಈ ರೀತಿ ಅವ್ರು ಮಾಡೋದಂಥ ಇದರೊಳಗೆ ಚರ್ಚೆ ಹೋಗುವ ನಿಮ್ಮ ಅಭಿಪ್ರಾಯದೊಳಗೆ ಅದನ್ನು ಸರಿಯಾದ. ಇಂಥವರು ಸಾರ್ವಜನಿಕ ಜೀವನದ ಹೊರಗೆ ಹೋಗುವಂಗೆ ನಾವು ಪ್ರಯತ್ನ ಮಾಡಬೇಕು, ಒಳ್ಳೆಯವರು ಬರುವಂಗೆ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಈಗೇನೊಂದು ಹಣದ ಪ್ರಭಾವ ಇದೆ ಚುನಾವಣೆಯೊಳಗೆ, ಅದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ 52, 1952, 57, 62 ಯಾವುದು ಹೆಂಗಿರಲಿ, ನಿಮ್ಮವರು ನಮ್ಮಂಥವ್ರು ಒಂದು 5 ವರ್ಷ ನಾವು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕಾದ್ರೆ ಹೋಗ್ಬೋದಾಗಿತ್ತು. ಆರಾಮಾಗಿ ನಾವು ಪಾರ್ಲಿಮೆಂಟ್ದೊಳಗೆ ಇದರೊಳಗೆ ಜನಹಿತವನ್ನು ಎತ್ತಿ ಹಿಡಿದು ಮಾಡಿ ಮತ್ತು ಬಂದು ನಮ್ಮ ಪ್ರೊಫೆಷನ್ ಏನು ಮಾಡ್ತೀವಿ ನಾವು ಹೋಗ್ಬೋದಾಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಹಣ ಹಾಕಿ ಹಣ ಮಾಡುವಂಥ ದಂಧೆ ಮಾಡುವಂಥ ಏನು ಮಂದಿ ಬಂದಾರಲ್ಲ, ಇವ್ರನ್ನ ಮೊದಲು ನಾವು ಹೆಂಗೆ ಹೊರಗಟ್ಟಬೇಕು ಅನ್ನೋದು ವಿಚಾರ ಮಾಡಬೇಕು. ಅದು ಮಾಡಬೇಕಾದ್ರೆ ಇಲೆಕ್ಟೋರಲ್ ಆ್ಯಂಡ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಏನದಲ್ಲ ಅತಿ ಅವಶ್ಯಕ. ಅದನ್ನು ಜಯಪ್ರಕಾಶ್ ನಾರಾಯಣರು 74 ಮಾಡಿದರು ತಾರ್ಕೊಂಡೆಯವರ ಅಧ್ಯಕ್ಷತೆಯೊಳಗೆ. ಅದನ್ನು ಮತ್ತೊಮ್ಮೆ ಗೋಸ್ವಾಮಿ, ಆಮೇಲೆ ಇಂದ್ರಜಿತ್ ಸಿಂಗ್ ಅಂತ ಎರಡೇನಾಗಿದ್ದಾರೆ ಅವೆಲ್ಲ ತೊಗೊಂಡು ಇವತ್ತು ಆ ಕ್ಯಾಂಪೇನ್ ಮಾಡೋದು ನನ್ನ ಅಭಿಪ್ರಾಯದೊಳಗೆ ನಿಮ್ಮೆಲ್ಲರ ನಡುವೆ ನಾವೇನು ಮಾಲೀಕರಿದ್ದೇವೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಆದ್ಯ ಕರ್ತವ್ಯ ಅಂತ. ಶ್ರೀರಾಮುಲು ವಿರುದ್ಧ ನಾಮೇಲೋ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ನಡೀತು. ಆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ, ನನಗೇನು ಅನ್ನಿಸ್ತದೆ ಅಂದರೆ, ಇವತ್ತು ಯಾವ ಜನರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು, ಯಾವ ಸಾರ್ವಜನಿಕ ಜೀವನದೊಳಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಫ್ರಂಟಿಯರ್ ಗಾಂಧಿ, ಇವರೆಲ್ಲರೂ ಏನಿದ್ದರು, ಅವ್ರು ಎಂಥವ್ರಿದ್ರು, ಏನಿದ್ರು, ಏನು ತಂದು ಕೊಟ್ಟರು, ನಮಗೆ ನಿಮಗೆ ಹಂಗೆ ಪ್ರೇರಣೆ ಅಷ್ಟೇ ಅಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದೊಳಗೆ ಕಪ್ಪು ಬಿಳಿ ಜನರ ಸಮಾನತೆಗಾಗಿ, ನೆಲ್ಸನ್ ಮಂಡೇಲಾ ಆದರು. ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ಆ ಸಾರ್ವಜನಿಕ ಜೀವನವನ್ನು ಹೊಲಸು ಮಾಡಿ ನಿಮ್ಮೆಲ್ಲರಿಗೂ ವಾಕರಿಕೆ ಬರುವಂಗೆ ಮಾಡಿದ್ದಾರೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಯಾರು 40,000 ಕೋಟಿ ರೂಪಾಯಿ ಅಕ್ರಮ ಮಾಡಿಟ್ಟಿದ್ದಾನೆ, ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಅವರು ಈ ರೀತಿ ಅವ್ರು ಮಾಡೋದಂಥ ಇದರೊಳಗೆ ಚರ್ಚೆ ಹೋಗುವ ನಿಮ್ಮ ಅಭಿಪ್ರಾಯದೊಳಗೆ ಅದನ್ನು ಸರಿಯಾದ. ಇಂಥವರು ಸಾರ್ವಜನಿಕ ಜೀವನದ ಹೊರಗೆ ಹೋಗುವಂಗೆ ನಾವು ಪ್ರಯತ್ನ ಮಾಡಬೇಕು, ಒಳ್ಳೆಯವರು ಬರುವಂಗೆ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಈಗೇನೊಂದು ಹಣದ ಪ್ರಭಾವ ಇದೆ ಚುನಾವಣೆಯೊಳಗೆ, ಅದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ 52, 1952, 57, 62 ಯಾವುದು ಹೆಂಗಿರಲಿ, ನಿಮ್ಮವರು ನಮ್ಮಂಥವ್ರು ಒಂದು 5 ವರ್ಷ ನಾವು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕಾದ್ರೆ ಹೋಗ್ಬೋದಾಗಿತ್ತು. ಆರಾಮಾಗಿ ನಾವು ಪಾರ್ಲಿಮೆಂಟ್ದೊಳಗೆ ಇದರೊಳಗೆ ಜನಹಿತವನ್ನು ಎತ್ತಿ ಹಿಡಿದು ಮಾಡಿ ಮತ್ತು ಬಂದು ನಮ್ಮ ಪ್ರೊಫೆಷನ್ ಏನು ಮಾಡ್ತೀವಿ ನಾವು ಹೋಗ್ಬೋದಾಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಹಣ ಹಾಕಿ ಹಣ ಮಾಡುವಂಥ ದಂಧೆ ಮಾಡುವಂಥ ಏನು ಮಂದಿ ಬಂದಾರಲ್ಲ, ಇವ್ರನ್ನ ಮೊದಲು ನಾವು ಹೆಂಗೆ ಹೊರಗಟ್ಟಬೇಕು ಅನ್ನೋದು ವಿಚಾರ ಮಾಡಬೇಕು. ಅದು ಮಾಡಬೇಕಾದ್ರೆ ಇಲೆಕ್ಟೋರಲ್ ಆ್ಯಂಡ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಏನದಲ್ಲ ಅತಿ ಅವಶ್ಯಕ. ಅದನ್ನು ಜಯಪ್ರಕಾಶ್ ನಾರಾಯಣರು 74 ಮಾಡಿದರು ತಾರ್ಕೊಂಡೆಯವರ ಅಧ್ಯಕ್ಷತೆಯೊಳಗೆ. ಅದನ್ನು ಮತ್ತೊಮ್ಮೆ ಗೋಸ್ವಾಮಿ, ಆಮೇಲೆ ಇಂದ್ರಜಿತ್ ಸಿಂಗ್ ಅಂತ ಎರಡೇನಾಗಿದ್ದಾರೆ ಅವೆಲ್ಲ ತೊಗೊಂಡು ಇವತ್ತು ಆ ಕ್ಯಾಂಪೇನ್ ಮಾಡೋದು ನನ್ನ ಅಭಿಪ್ರಾಯದೊಳಗೆ ನಿಮ್ಮೆಲ್ಲರ ನಡುವೆ ನಾವೇನು ಮಾಲೀಕರಿದ್ದೇವೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಆದ್ಯ ಕರ್ತವ್ಯ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.